ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ರಿದಾಸ್ ಕಿಚನ್. ಇವತ್ತು ನಾನು ನಿಮ್ಮ ಜೊತೆ ಮೆಹಂದಿ ಬ್ಲಾಗ್ ಶೇರ್ ಮಾಡ್ತಾ ಇದ್ದೇನೆ. ನನ್ನಿಂದ ಎಷ್ಟಾಗುತ್ತೋ ಅಷ್ಟು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೇನೆ ಆಯಿತಾ. ಸೊ ವಿಡಿಯೋಗೆ ಹೋಗೋಣ ಬನ್ನಿ, ಯಾವ ಥರ ಇದೆ ಇವತ್ತಿನ ಬ್ಲಾಗ್ ಅಂತ ನೋಡುವ. ಹಾಗೆಯೇ ರಿದಾಸ್ ಕಿಚನ್ ಚಾನಲ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಆಯಿತಾ. ಸಬ್ಸ್ಕ್ರೈಬ್ ಮಾಡಿಬಿಡಿ. ಹಾಗೆ ನೋಡುವ, ವಿಡಿಯೋಗೆ ಹೋಗೋಣ. ಬೆಳಿಗ್ಗೆನೆ ನೋಡಿ ಎಲ್ಲರೂ ಕೂಡ ರೆಡಿ ಆಗ್ತಿದ್ದಾರೆ. ಇಲ್ಲಿ ಚೇರ್ ಎಲ್ಲ ಸೆಟ್ ಮಾಡ್ತಿದ್ದಾರೆ ಬೆಳಿಗ್ಗೆನೆ. ಮೆಹಂದಿ ಆಯಿತಾ. ಮೆಹಂದಿ ಮನೆಯಲ್ಲಿ ಮಾಡೋದ್ರಿಂದ ಮೆಹಂದಿಯಲ್ಲಿ ರೆಡಿ ಆಗ್ತಿದೆ. ಇಲ್ಲಿ ಫುಡ್ ಎಲ್ಲ ಪ್ರಿಪೇರ್ ಮಾಡ್ತಿದ್ದಾರೆ. ಹಾಗೆ ನೋಡಿ ಬೆಳಿಗ್ಗಿನ ಬ್ರೇಕ್ಫಾಸ್ಟ್ ಇಲ್ಲಿ ಕಡುಬು ಮತ್ತು ಚಿಕನ್ ಕರಿ ಆಯಿತಾ. ಹಾಗೆ ನಾನು ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಬಂದೆ. ಕಡುಬು ಮತ್ತು ಚಿಕನ್ ಕರಿ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ, ಒಟ್ಟಿಗೆ ಕುತ್ಕೊಂಡು ಮಾಡ್ತಾ ಇರೋದು. ಹಾಗೆಯೇ ಮೆಹಂದಿಗೆ ಬೇಕಾಗುತ್ತೆ. ಬ್ರದರ್ ಇನ್ ಲೋ ಮಗೆಲ್ಲ ಸೆಟ್ ಮಾಡ್ತಾನೆ ಇಲ್ಲಿ ಪಾಪ. ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ಬೋದು ಅವನನ್ನು. ನನ್ನ ಬ್ರದರ್ ಇನ್ ಲೋ ಮಗ ಆಯ್ತಾ, ನನ್ನ ದೊಡ್ಡ ಮಗ ಅಂತಾನೆ ಹೇಳ್ಬೋದು, ನನ್ನ ಮಗನ ಥರಾನೇ. ಹಾಗೆ ಇಲ್ಲಿ ಫುಡ್ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದಾರೆ. ನಾನು ಹೋಗಿ ಸ್ವಲ್ಪ ಕ್ಲಿಪ್ ನಿಮ್ಮ ಜೊತೆ ಶೇರ್ ಮಾಡ್ಬೇಕಂತ ಹೇಳಿ ವಿಡಿಯೋ ಮಾಡಿ ತಗೊಂಡಾಯ್ತಾ. ಎಲ್ಲ ಕೂಡ ರೆಡಿ ಮಾಡ್ತಿದ್ದಾರೆ ಇಲ್ಲಿ, ಪೇಸ್ಟ್ ಆದಿದೆ ಅಂತೇಳಿ. ಹಾಗೆ ಅದರ ವಿಡಿಯೋ ಕ್ಲಿಪ್ ತೆಗೆದ ನಂತರ ಮತ್ತೆ ನಾನು ಹೇಳ್ದಲ್ಲ ಲಾಸ್ಟ್ ವಿಡಿಯೋದಲ್ಲಿ ಹೈಬ್ರೋ ಮಾಡಬೇಕಿತ್ತು, ಒಬ್ಬರಿಗೆ ಹೋಗಿದ್ವಿ, ಬಂದಾಗಿತ್ತು ಶಾಪಲ್ಲಿ ಅಂತೇಳಿ. ಹಾಗೆ ಮರುದಿನ ಬೆಳಿಗ್ಗೆ ನಮಗೆ ಸ್ವಲ್ಪ ಬೇರೆ ಕೆಲಸ ಕೂಡ ಇತ್ತು. ಹಾಗೆಯೇ ಅದ್ರ ಜೊತೆ ಹೈಬ್ರೋಸ್ ಕೂಡ ಮಾಡುವ ಅಂತೇಳಿ ನಾನು ಮತ್ತು ನನ್ನ ತಂಗಿ ಹೊರಟ್ವಿ ಆಯ್ತಾ ಬೆಳಿಗ್ಗೆನೆ. ನಾನು ರಾತ್ರಿ ಮೆಹಂದಿ ಇಟ್ಟದ್ದು ನಾನು ನಿಮ್ಮ ಜೊತೆ ತೋರಿಸ್ತೇನೆ. ಸ್ವಲ್ಪ ರೆಡ್ ಬಂದಿದೆ, ನನಗೆ ಸಾಕು ನೋಡಿ, ಈ ಥರ ರೆಡ್ ಬಂದಿದೆ. ನಾನು ಆವಾಗಲೇ ತೆಗೆದ್ರಿಂದ ಇಷ್ಟು ರೆಡ್ ಬಂದಿದೆ ಆಯಿತಾ. ತುಂಬ ಹೊತ್ತು ಇಟ್ಟರೆ ಇನ್ನೂ ಕೂಡ ಕಲರ್ ಬರ್ತಿತ್ತೇನೋ. ಮತ್ತು ಒಂದು ಸರ್ತಿ ನೈಲ್ ಕೂಡ ಇಟ್ಕೊಂಡೆ, ನೈಲ್ ಮೆಹಂದಿ ಕೂಡ ಇಟ್ಕೊಂಡಿದ್ದೇನೆ, ಇಷ್ಟು ರೆಡ್ ಬಂದಿದೆ. ಸೊ ಹಾಗೆ ನೋಡಿ ನಾವು ಒಬ್ಬರಿಗೆ ಬಂದ್ವಿ, ನಾವು ಆಟೋದಲ್ಲಿ ಬಂದ್ವಿ ಆಯಿತಾ. ಹಾಗೆ ನಾವು ಇಲ್ಲಿ ಪಾರ್ಲರಿಗೆ ಹೋದ್ವಿ. ನಾವಿಲ್ಲಿ ಹೋಗ್ತಿರೋದು ಧ್ರುವಿ ಪಾರ್ಲರ್ ಆಯಿತಾ. ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದು. ನಮಗೆ ಪಾರ್ಲರಿಗೆ ಹೋಗೋ ಅಭ್ಯಾಸ ಇಲ್ಲ. ಮಕ್ಕಳದ್ದು ಹೇರ್ ಕಟಿಂಗ್ ಎಲ್ಲ ಮಾಡ್ಲಿಕ್ಕೆ ಇದೆಯಲ್ಲ, ಅವಾಗೆಲ್ಲ ನಾವು ಪಾರ್ಲರಿಗೆ ಹೋಗ್ತೇವೆ. ಅದು ಬಿಟ್ಟು ಬೇರೆ ಯಾವುದಕ್ಕೆ ಕೂಡ ಹೋಗೋ ಅಭ್ಯಾಸ ಇಲ್ಲ. ಹಾಗೆ ಪಾರ್ಲರಿಗೆ ಹೋದ ನಂತರ ಫ್ಯಾನ್ಸಿಗೆ ಸ್ವಲ್ಪ ಹೋಗ್ಲಿಕ್ಕಿತ್ತು, ಫ್ಯಾನ್ಸಿ ಶಾಪಿಗೆ. ಸ್ವಲ್ಪ ಬಾಚಣಿಗೆ ಅದಿದು ಅಂತ ಹೇಳಿ ಫ್ಯಾನ್ಸಿ ಏನು ತೆಗೆದ್ರು ಕೂಡ ಮುಗಿಯುವಂಥದ್ದಲ್ಲ. ಹಾಗೆ ಅದನ್ನು ತಗೊಂಡು ಮನೆಗೆ ಬಂದ್ವಿ. ನಮ್ಮದು ಡ್ರೆಸ್ ವೈಟ್ ಡ್ರೆಸ್ ಅಂತ ನಾನು ಹೇಳಿದ್ದೆ ಲಾಸ್ಟ್ ವಿಡಿಯೋದಲ್ಲಿ. ಸೊ ನಾನು ಇಲ್ಲಿ ವೈಟ್ ಡ್ರೆಸ್ ಹಾಕ್ಕೊಂಡಿದ್ದೇನೆ, ಅದ್ರ ಜೊತೆ ಗ್ರೀನ್ ಕಲರ್ ಹೀಲ್ಸ್ ಕೂಡ ಹಾಕ್ಕೊಂಡಿದ್ದೇನೆ ಆಯಿತಾ. ಇನ್ನು ಫುಡ್ ಮಾಡೋದು, ಫುಡ್ ತಿನ್ನೋದು ಒಂದೇ ಕೆಲಸ. ಇಲ್ಲಿ ಲಡ್ಡು ಇಟ್ಟಿದ್ರು ಒಂದು ಪ್ಲೇಟಲ್ಲಿ, ಅದನ್ನು ತಿಂತಾ ಇದ್ದೇನೆ ನೋಡಿಲಿ. ಹಾಗೇನೆ ಗೆಸ್ಟ್ ಬಂದವರಿಗೆಲ್ಲ ಕುಡಿಲಿಕ್ಕೆ ಜ್ಯೂಸ್ ಮಾಡಿದ್ರು, ಮ್ಯಾಂಗೋ ಪಲ್ಪ್. ಹಾಗೆ ಇಲ್ಲಿ ಪಕ್ಕದಲ್ಲಿ ಇಟ್ಟಿದ್ರು, ನಾನೊಂದು ಗ್ಲಾಸಲ್ಲಿ ಕುಡಿದೆ, ತುಂಬ ಚೆನ್ನಾಗಿತ್ತು, ನಂಗೆ ತುಂಬ ಇಷ್ಟ ಆಯಿತು. ಮತ್ತು ಮ್ಯಾಂಗೋ ಪಲ್ಪ್ ಎಲ್ಲರೂ ಕೂಡ ಇಷ್ಟಪಡ್ತಾರಲ್ಲ, ತುಂಬ ಚೆನ್ನಾಗಾಗುತ್ತೆ ಕುಡಲಿಕ್ಕೆ. ಮತ್ತು ಸೆಕೆಯಲ್ಲಿ ಇದ್ದಾಗ ಇನ್ನು ಹೇಳೋದು ಬೇಡ, ತುಂಬ ಖುಷಿ ಆಗುತ್ತೆ ಕುಡಿಲಿಕ್ಕೆ. ಹಾಗೆ ಮತ್ತೊಂದು ಸರ್ತಿ ನಾನು ಕನ್ನಡಿ ಮುಂದೆ ಬಂದೆ, ನನ್ನ ಡ್ರೆಸ್ ನಿಮಗೆ ತೋರಿಸುವಂತ ಹೇಳಿ. ವೈಟ್ ಡ್ರೆಸ್ ಮಗಳಿಗೆ ಕೂಡ ಹಾಗೇನೆ ವೈಟ್ ಡ್ರೆಸ್ ಆಯಿತಾ. ಮತ್ತು ಎಲ್ಲರೂ ಕೂಡ ಇಲ್ಲಿ ವೈಟ್ ಡ್ರೆಸ್ಸೇ ಹಾಕೊಳ್ಳೋದು. ಮದುಮಗಳದ್ದು ಕೂಡ ವೈಟ್ ಡ್ರೆಸ್ಸೇ. ಫಸ್ಟಿಗೆ ಬ್ಲ್ಯಾಕ್ ಡ್ರೆಸ್ ಅಂತ ಹೇಳಿದ್ದು, ಮತ್ತೆ ವೈಟ್ ಡ್ರೆಸ್ಸಿಗೆ ಪ್ಲ್ಯಾನ್ ಹಾಕಿದ್ದಾಯ್ತಾ. ಇಲ್ಲಿ ರೈಸ್ ಇವಾಗ ನಾನು ಊಟ ಮಾಡಲಿಕ್ಕೆ ಬಂದೆ. ಬಿರಿಯಾನಿ, ಚಿಕನ್ ಬಿರಿಯಾನಿ ಮತ್ತು ಸಲಾಡ್, ಕುಕ್ಕುಂಬರ್ ಸಲಾಡ್, ಕಬಾಬ್ ಮತ್ತು ಕೂಲ್ ಡ್ರಿಂಕ್ಸ್ ಕೂಡ ಇತ್ತಾಯ್ತಾ. ನಾವು ಇದಕ್ಕೆ ಝಾಪ ಅಂತ ಹೇಳ್ತೇವೆ ಕೂಲ್ ಡ್ರಿಂಕ್ಸ್ಗೆ. ನಮ್ಮ ಕಡೆಲ್ಲ ಇಲ್ಲಿ ಹಸ್ಬೆಂಡ್ ಕಡೆಯಲ್ಲಿ ಎಲ್ಲ ಸಿಕ್ಸರ್ ಅಂತ ಹೇಳೋದಾಯ್ತಾ. ಇದಕ್ಕೆ ನಾವು ಝಾಪ ಅಂತ ಹೇಳೋದು. ನೀವೇನು ಹೇಳ್ತೀರಾ ಅಂತೇಳಿ ನನಗೆ ಕಾಮೆಂಟ್ ಮಾಡಿ ಆಯಿತಾ. ಕೆಲವರು ಅದಕ್ಕೆ ಕೂಲ್ ಡ್ರಿಂಕ್ಸ್ ಅಂತಲೂ ಹೇಳ್ತೇವೆ. ಹಾಗೆ ನೋಡಿ ಬಿರಿಯಾನಿ ಎಲ್ಲ ನಾನು ಇಲ್ಲಿ ತಿಂತಾ ಇದ್ದೇನೆ, ತುಂಬ ಚೆನ್ನಾಗಿತ್ತಾಯ್ತು, ನಂಗೆ ತುಂಬ ಇಷ್ಟ ಆಯಿತು. ನಾನು ತುಂಬ ಹೇಳಿದೆ ಅವ್ರ ಹತ್ರನೇ, ಮನೆಯವ್ರ ಹತ್ರನೇ ಹೇಳ್ತಿದ್ದೆ, ತಂಗಿಯವ್ರ ಹತ್ರ ಎಲ್ಲ ಹೇಳಿದೆ, ತುಂಬ ಚೆನ್ನಾಗಿದೆ ಬಿರಿಯಾನಿ, ಊಟ ಸೂಪರ್ ಆಗಿದೆ ಅಂತ ಹೇಳಿ. ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿಂತಿದ್ರು, ತುಂಬ ಚೆನ್ನಾಗಿತ್ತು ಮಾಷಾಅಲ್ಲಾ. ಹಾಗೆ ನೋಡಿ ಎಲ್ಲರೂ ಫ್ಯಾಮಿಲಿ ಎಲ್ಲ ಫೋಟೋಸ್ ಎಲ್ಲ ಇಲ್ಲಿ ತೆಗಿತಾ ಇದ್ದಾರೆ. ನಾವೆಲ್ಲ ಇಲ್ಲಿ ಫೋಟೋಸ್ ಎಲ್ಲ ತೆಗಿತಾ ಇದ್ದೇವೆ. ಇಲ್ಲಿ ಮಕ್ಕಳು ಕೂಡ ಹಾಗೆಯೇ ಮಕ್ಕಳ ಕೆಲಸದಲ್ಲಿ ಮಕ್ಕಳು ಬ್ಯುಸಿಯಾಗಿದ್ದಾರೆ. ದೊಡ್ಡವರ ಫೋಟೋದಲ್ಲಿ ಬ್ಯುಸಿಯಾಗಿದ್ದಾರೆ. ನಾನು ವಿಡಿಯೋ ಮಾತ್ರ ಬ್ಲರ್ ಮಾಡಿದೆ ಆಯಿತಾ. ಎಲ್ಲರದ್ದು ಕೂಡ ವಿಡಿಯೋ ಮಾಡ್ಲಿಕ್ಕೆ ಆಗೋದಿಲ್ಲ. ಎಲ್ಲರೂ ಕೂಡ ಪ್ರೈವಸಿ ನಾವು ತಗೋಬೇಕಾಗುತ್ತಲ್ಲ, ಎಲ್ರೂ ಕೂಡ ಇಷ್ಟ ಆಗೋದಿಲ್ಲ ವೀಡಿಯೋಸ್ ಫೋಟೋಸ್ ಎಲ್ಲ ತೆಗೆಯೋದು. ಹಾಗಾಗಿ ನಾನು ವಿಡಿಯೋ ಬ್ಲರ್ ಮಾಡಿದೆ ಆಯಿತಾ. ಒಬ್ಬೊಬ್ರದ್ದು ಒಂದೊಂದು ಕಾಮೆಂಟ್ಸ್ ಇರುತ್ತೆ. ಸೊ ಹಾಗಾಗಿ ನೆಕ್ಸ್ಟು ನಾನು ಅದಂತನೇ ಒಂದು ವಿಡಿಯೋ ಮಾಡ್ತೇನೆ ಆಯಿತಾ. ನನಗೆ ಆಗಿರುವಂತಹ ಅನುಭವ ನಿಮ್ಮ ಜೊತೆ ಶೇರ್ ಮಾಡಬೇಕು. ಹಾಗೆ ನೋಡಿ ಮೆಹಂದಿ ಆದ ನಂತರ ನಾವು ನಮ್ಮ ಮನೆಗೆ ಬಂದ್ವಿ. ಇನ್ನು ಮದುವೆ ವ್ಲಾಗ್ ಜೊತೆ